ಅವತ್ತು ನಿಮ್ಮ ಡೆಲ್ಲಿ ಹೈಕಮಾಂಡ್ಗೆ ಶಿವಕುಮಾರ್ ಅವರು ಈಗ 2 ವರ್ಷ ಮಾತಿಂದ ಮಾತಾಡಿರಿ. ಕುಮಾರಸ್ವಾಮಿ ಚಪ್ಪಾಳೆ ನೀವು ಸುರುವಿ ಮಾತಾಡೋದು ಇಲ್ಲ. ಒಂದು ನಿಮಿಷ ನಿಮ್ಗೆ ಎಲ್ಲೆಲ್ಲ ಹೋಗ್ತಾ ಇದೆ ಡಿಬೇಟ್ ಮಾತಾಡಿ. ಇನ್ನೇನು ಅಧಿವೇಶನ ಶುರುವಾಗೋದಿದೆ, ಚಳಿಗಾಲದ ಅಧಿವೇಶನ ಶುರುವಾಗೋದಿದೆ. ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಈ ಒಂದು ನಿನ್ನೆ ನಡೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗು ಬರೀ ಒಂದು ಟ್ರೂಸ್ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಇಬ್ರು ಹೇಳಿರೋದು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ, ಯಾರು ಇನ್ನೇನು ಹೇಳಿಲ್ಲ. ಆದ್ರೆ 2.5 ವರ್ಷಗಳಿಂದ ಹೇಳ್ಕೊಂಡು ಬರ್ತಿರೋದು ಅದೇನೇನೆ. ಏನಿದು, ಏನ್ ಅಗ್ರಿಮೆಂಟ್ ಆಗಿದೆ? ಬರೀ 5-6 ಜನ ಜೊತೆಗೆ ನಡೆದಿರುವಂತಹ ಒಂದು ವ್ಯವಹಾರ ಅಂತ ಹೇಳಿದ್ರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಯಾರು ಗುಪ್ತವಾಗಿರುವಂತಹ ಒಂದು ವ್ಯವಹಾರ ಅಂತ ಹೇಳಿದ್ರಲ್ಲ, ಆ ಗುಪ್ತವನಾಗಿರೋದು ಬಹಿರಂಗ ಮಾಡಿದೆ ದಯವಿಟ್ಟು. ಯಾಕಂದ್ರೆ ರಾಜ್ಯದ ಜನರು ಎಲ್ಲರೂ ಕೇಳ್ತಾ ಇರುವಂತದ್ದು ನೆಕ್ಸ್ಟ್ ಏನಾಗುತ್ತೆ, ಅಥವಾ ಇದನ್ನ ಕೇಳ್ಕೊಂಡ್ ಬಂದಿದ್ ನಾವಲ್ಲ. ಬಿಜೆಪಿ ಅವರು ಬಿಡಿಎ ಅವರು 2.5 ವರ್ಷಗಳಿಂದ ಹೇಳಿ ಏನಾರು ಒಪ್ಪಂದ ಇದೆಯಾ ಹೇಳಿ ಅಂತ ಹೇಳ್ಕೊಂಡ್ ಬಂದಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ ಬಂದು ಬಹಿರಂಗವಾಗಿ ಹೇಳಿರುವಂತದ್ದು ಒಪ್ಪಂದ ಇದೆ ಅಂತ, ಅಥವಾ ಅವರು ಸಪೋರ್ಟರ್ಸ್ ಹೇಳಿರುವಂತದ್ದು, ಅವರ ತಮ್ಮ ಹೇಳಿರುವಂತದ್ದು ಒಪ್ಪಂದ ಇದೆ, ಈ ಒಂದು ಪವರ್ ಶೇರಿಂಗ್ ಇದೆ ಅಂತ. ಇಲ್ಲ ಅಂದ್ರೆ ಇಲ್ಲ, ಮುಂದೆ ಹೋಗೋಣ. ಇದೆ ಅಂದ್ರೆ ಏನದು ಒಪ್ಪಂದ, ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ದಯವಿಟ್ಟು ನಮ್ಗೆ ಸ್ಪಷ್ಟತೆ ಕೊಡಿ. ಇದರಿಂದ ನಿಂತು ನಾವು ಅಭಿವೃದ್ಧಿ ಕಡೆ ನಾವು ಹೋಗಬೇಕಾಗಿರುವಂತ, ಅದು ಮೊನ್ನೆನೆ ಮಾಡಬೇಕಾಗಿರುವಂತದ್ದು. ಆದ್ರೆ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇರಬೇಡಿ. ಒಂದು ಯಾವತ್ತು ಮುಗಿಯದೇ ಇರುವಂತಹ ಮೂವಿ ಸೀರೀಸ್ ತರ ಅಥವಾ ಸೀರಿಯಲ್ ತರ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜಕೀಯ. ದಯವಿಟ್ಟು ಇದಕ್ಕೊಂದು ಬೇಗವಾದಂತಹ ಒಂದು ಕ್ಲಾರಿಟಿ ಕೊಟ್ಬಿಟ್ಟು ಮುಂದೆ ಹೋಗೋಣ. ಎಷ್ಟು ಸಮಸ್ಯೆಗಳಿದೆ ನಟರಾಜ್ ಗೌಡ್ರೆ, ನೀವು ಹೇಳ್ತೀರಾ ಕರ್ನಾಟಕ ನಂಬರ್ 1, ನಂಬರ್ 2, ನಂಬರ್ 3 ಅಂತ. ಅದೇ ಉತ್ತರ ಕರ್ನಾಟಕದ ರೈತರು ಕಾಂಪನ್ಸೇಷನ್ ಇನ್ನೂ ಬಂದಿಲ್ಲ ಅಂತ ಬಹಳ ಸಂಕಷ್ಟದಲ್ಲಿದ್ದಾರೆ. ಅದು ಬಿಡಿ, ಎಷ್ಟು ಕಡೆ ಬೆಂಗಳೂರಿನ ಬಗ್ಗೆ ನಾನು ಸಮಸ್ಯೆಗಳು ಹೇಳಬೇಕಾಗಿಲ್ಲ ನಿಮ್ಗೆ, ನೀವು ನೋಡಿದೀರಾ, ನಾವು ನೋಡಿದೀರಾ. ಎಲ್ಲರಿಗೂ ಈ ಸಮಸ್ಯೆ ಬಗೆಹರಬೇಕಾಗಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಅಟೆನ್ಷನ್ ಬೇರೆ ಎಲ್ಲೋ ಇದೆ ಅನ್ನೋದು ನಾನು ಹೇಳ್ತಿಲ್ಲ. ಇವತ್ತು ಎಲ್ಲ ಮನೆಗಳಿಗೆ ಹೋದ್ರೂ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ನನ್ನ ದಿನ ಕೇಳ್ತಾರೆ, ಶ್ರೀಪಾದ್ ನಾಯಕ್ ಅವರು, ಏನಾಯ್ತು ಇವತ್ತು, ಮುಗಿತಾ ಈ ಕತೆ? ಕೊಟ್ಬಿಟ್ರ ಸಿದ್ದರಾಮಯ್ಯನವರು, ಕೊಟ್ಬಿಟ್ರ ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಅದು ಒಂದು ಎಂಟರ್ಟೈನ್ಮೆಂಟ್ ಆಗೋಗಿದೆ. ಇಷ್ಟಕ್ಕೆ ತರಬೇಡಿ ನಮ್ಮ ರಾಜ್ಯನ ದಯವಿಟ್ಟು ಡಿಸೈಡ್ ಮಾಡಿ. ನಿಮ್ಮ ಹೈಕಮಾಂಡ್ ಅಂಡ್ ನಾನು ಒಂದು ರಾಜ್ಯದ ಒಬ್ಬ ನಾಗರಿಕರಾಗಿ ಕೇಳ್ತಾ ಇದ್ದೀನಿ. ಆದ್ರೆ ನನಗೆ ಗೊತ್ತಿರೋದು ಏನು ಅಂದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರುವಂತಹ ಘಟನೆಗಳಿರಬಹುದು ಅಥವಾ ಹೈಕಮಾಂಡ್ನ ಕೇಪಬಿಲಿಟಿ ಇರಬಹುದು, ಅದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಇದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನ್ ಹೈಕಮಾಂಡ್ ಅಂತ ಹೇಳ್ತಾರಲ್ಲ, ರಾಷ್ಟ್ರೀಯ ಅಧ್ಯಕ್ಷ ಸರ್ಕಾರ ನಡ್ಸಕ್ ಬರ್ತಾ ಇಲ್ಲ, ನಿಮ್ ಜೊತೆ ಕೂತ್ಕೊಂಡು ನಾವು ಚರ್ಚೆ ಮಾಡಬೇಕಾಗಿದ್ಯಾ? ಕೆಲಸ ಮಾಡ್ತಾರೋ ನಾವು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿದ್ರೆ ನೀವು ಎಂತದ್ದು ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ 10 ದಿನ ಡಿಲೇ ಆಯ್ತು. ಅವತ್ತು ಡಿ.ಕೆ. ಶಿವಕುಮಾರ್ ಆಯ್ತಾರಂತೆ, ಸಿದ್ದರಾಮಯ್ಯರಂತೆ. ಡಿಲೇ ಏನಲ್ಲ, ಅದು ತೊಂದ್ರೆ ಇಲ್ಲ. ಆಗಿ ಡಿಲೇ ಆಗಿದ್ದಂತೂ ನಿಜ ಆಗಿದೆ ಸರ್. ಅದು ಬಿಜೆಪಿ ಅವ್ರ ಸೃಷ್ಟಿ, ಸೃಷ್ಟಿ ಅಂತ ಹೇಳ್ತೀರಾ ನೀವು. ನನಗೆ ಬಹಳ ಬೇಜಾರಾದ ವಿಚಾರ ಹೇಳಿದಾಗ ಇವಾಗ ಮಾಧ್ಯಮದ ಸೃಷ್ಟಿ ಅಂತ ಹೇಳಿದ್ರಿ ನೀವು. ಸುರ್ಜೇವಾಲಾ ಒಂದು ಟ್ವೀಟ್ ಮಾಡಿದ್ದಾರೆ ಒಂದು ವಾರದಿಂದ, ಇದೆಲ್ಲ ಬಿಜೆಪಿಯ ಸೃಷ್ಟಿ, ಮಾಧ್ಯಮದ ಸೃಷ್ಟಿ, ಆತರ ಒಪ್ಪಂದ ಆಗಿಲ್ಲ. ಒಪ್ಪಂದ ಆಗಿಲ್ದಲೆ ಈ ಡಿ.ಕೆ. ಶಿವಕುಮಾರ್ ಕ್ಲೈಮ್ ಮಾಡ್ತಾ ಇದ್ದಾರಾ?
ಅವರು ಕ್ಲೇಮೇ ಮಾಡಿಲ್ಲ. ಮೊನ್ನೆ ಡಿ ಕೆ ಶಿವಕುಮಾರ್ ಏನು ಹೇಳಿಲ್ಲ ಅವರು. ಒಟ್ಬಿಡಿ ಅಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ? ಒಕ್ಕಲಿಗ ಸಮುದಾಯ ನಿಮ್ಮ ಕಟ್ಟುಕತೆಗಳಿಗೆ ನಾವೆಲ್ಲ ಏನು ಕೇಳಬೇಕಾಗಿಲ್ಲ. ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ. ನೀವು ಅದನ್ನ ಮಾಡಿದಲ್ಲ ನೀವು ಕುತ್ಕೊಳ್ಳೋದಲ್ಲ. ನಿಮ್ಮ ಹೈಕಮಾಂಡ್ ನೋಡ್ರಿ, ಹೈಕಮಾಂಡ್ ಏನು ಚರ್ಚೆ ಇಲ್ಲ. ಚರ್ಚೆ ಮಾಡ್ತಾನೆ ಇದ್ದೀರಾ. ಆತರ ಯಾವ ಚರ್ಚೆನಲ್ಲ, ಚರ್ಚೆ ಬಂದಾಗ ತೀರ್ಮಾನ ಆಗುತ್ತೆ. ಅಲ್ಲಿವರೆಗೂ ನಾವು ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯವರು ಕಳೆದ 15 ದಿನಗಳಲ್ಲಿ 7 ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ದೊಡ್ಡ ಕಾರ್ಯಕ್ರಮಗಳನ್ನ ನೀವು ಬಹಿರಂಗವಾಗಿ ಒಟ್ಟಾಗಿ ಹೋಗಿದ್ದಾರೆ. ಆತರ ಏನು ಎತ್ತಿ ಏರಿ ಟೈಮ್ ಅಪ್ ಆಗ್ತಾ ಇದೆ. ಕೊನೆಯದಾಗಿ ಬಸವರಾಜ ಸ್ವಾಮೀಜಿಗಳೇ, ಈಗ ಧರ್ಮದ ಬದಲು ವೈಯಕ್ತಿಕ ಹಿತಾಸಕ್ತಿಗಳು ಜಾಸ್ತಿ ಆಗ್ತಾ ಇದೆಯಾ ಸ್ವಾಮಿ? ಒಂದ್ ನಿಮಿಷ ರಂಜೇಗೌಡ್ರೆ, ಧರ್ಮದ ಬದಲು ವೈಯಕ್ತಿಕ ಹಿತಾಸಕ್ತಿ ಜಾಸ್ತಿ ಆಗ್ತಾ ಇದೆಯಾ? ಅದೇ ಧರ್ಮ ಎಲ್ಲರ ಆಡಿಯೋ ಬಸವರಾಜ ಸ್ವಾಮೀಜಿ ತಗೊಳ್ಳಿ. ಧರ್ಮದ ಬದಲು ವೈಯಕ್ತಿಕ ಹಿತಾಸಕ್ತಿ ಜಾಸ್ತಿ ಆಗ್ತಾ ಇದೆಯಾ ಸ್ವಾಮೀಜಿಗಳಿಗೆ? ಈಗ ಚರ್ಚೆಗಳು ಎಲ್ಲೆಲ್ಲಿ ಹೋಗಬಾರ್ದು, ಅಂದ್ರೆ ಚರ್ಚೆಗಳು ಎಲ್ಲೆಲ್ಲಿ ಹೋಗಬಾರ್ದು, ಬಹಳ ಅರ್ಥಪೂರ್ಣವಾಗಿರಬೇಕು ಮತ್ತು ರಾಜ್ಯದ ಡೆವಲಪ್ಮೆಂಟ್ಗೆ ಏನೇನು ಅಗತ್ಯ ಬೇಕು ಸಲಹೆಗಳು ಬೇಕಾಗ್ತದ. ಆ ದೃಷ್ಟಿಯಿಂದ ನಾವು ನಿನ್ನೆ ಒಂದಷ್ಟು ಬೆಳವಣಿಗೆಗಳು ಒಳ್ಳೆಯ ಬೆಳವಣಿಗೆ ಆಗಿದೆ. ಇನ್ನಷ್ಟು ದಿನಗಳಲ್ಲಿ ಸರಿ ಹೋಗಬಹುದಂತ ನಾವು ತಿಳ್ಕೊಂಡಿದ್ವಿ. ಸಾಕಷ್ಟು ಸಮಸ್ಯೆಗಳನ್ನ ನೀವು ಬಗೆಹರಿಸಿರಬಹುದು ಮತ್ತು ಮುಂದೇನು ಅನೇಕ ಜ್ವಲಂತ ಸಮಸ್ಯೆಗಳು, ಉತ್ತರ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳದಾವು, ದಕ್ಷಿಣ ಭಾಗದೊಳಗನ ಅನೇಕ ಸಮಸ್ಯೆಗಳದಾವು. ಅದನ್ನು ಬಗೆಹರಿಸಿಕೊಂಡು ಹೋಗಬೇಕು ಮತ್ತು ಹಿತಾಸಕ್ತಿ ಅಂದ್ರೆ ಧಾರ್ಮಿಕ ಮುಖಂಡರಿಗೆ ಹಿತಾಸಕ್ತಿ ಅಂತ ಏನೇನೋ ಒಂದಷ್ಟು ಚರ್ಚೆ ನಡೆಸಿದ್ರಿ. ಆ ತರದ್ದಲ್ಲ, ಸ್ವಲ್ಪ ನಡವಳಿಕೆಗಳು ಅಥವಾ ವಾತಾವರಣ ಬದಲಾವಣೆ ಆದಾಗ ಸಲಹೆಗಳು ಕೊಡ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದು ಜವಾಬ್ದಾರಿ ಇದ್ದೇ ಇರ್ತದೆ. ಆ ದೃಷ್ಟಿಯಿಂದ ನಮ್ಮ ರಾಜ್ಯ ಮತಾಂತರ ಆಗುವಂತ ಸಂದರ್ಭ, ಹಿಂದೂಗಳಿಗೆ ಅನ್ಯಾಯ ಆದಂತ ಟೈಮಲ್ಲಿ ನೀವು ಬರ್ತಿರೋ ಇಲ್ವೋ? ಒಂದ್ ನಿಮಿಷ, ನಿಮ್ಮ ಆಡಿಯೋ ಹೋಗ್ತಾ ಇಲ್ಲ. ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ, ಮತಾಂತರದ ಸಮಸ್ಯೆ ಆದಾಗ ನೀವು ಬರ್ತೀರಾ ಅನ್ನುವಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡಿ. ಎಸ್ ತೇಜಸ್ಗೌಡರು ಒಂದು ಪ್ರಶ್ನೆ ಹೇಳ್ತಾರೆ, ಚುಟುಕಾಗಿ ಪ್ರಶ್ನೆ, ಚುಟುಕಾಗಿ ಸಮಾಜದಲ್ಲಿ ಯಾವ ಘಟನೆಗಳು ನೋಡಿ, ಇವತ್ತು ನಡೀತಾವ, ಮಠಾಧೀಶನ ಮಾತಾಡೋದಿಲ್ಲ. ಸಮಾಜಕ್ಕೆ ಮಾರಕವಾಗುವಂತ ಯಾವುದೇ ಘಟನೆಗಳು ನಡೆದಾಗ ವಾತಾವರಣ ಸೃಷ್ಟಿಯಾದಾಗ ಮಾತಾಡಲೇಬೇಕು, ಸ್ಪಂದಿಸಲೇಬೇಕು. ಮುಗಿಸ್ಬಿಡಿ ಅವ್ರು. ಒಂದ್ ನಿಮಿಷ ಟೈಮ್ ಆಯ್ತು, ಮುಗಿಸ್ಲಿ ಬಸವರಾಜ ದೇವರು, ಮುಗಿಸ್ಲಿ. ಎಸ್ ಅಲ್ಲ ಸರ್, ಅಲ್ಲ ಏನು ಒಟ್ಟು ನಮ್ಮ ರಾಜ್ಯದಲ್ಲಿ ಅದು ಧಾರ್ಮಿಕ ಕ್ಷೇತ್ರ ಇರಬಹುದು, ಯಾವುದೇ ಕ್ಷೇತ್ರ ಇರಬಹುದು, ಅವೆಲ್ಲಗಳನ್ನ ಸರಿಯಾಗಿ ಅದನ್ನ ಅರ್ಥೈಸಿಕೊಂಡು ಮತ್ತು ಮಾರ್ಗದರ್ಶನ ಮಾಡೋದು, ತಿಳುವಳಿಕೆ ಕೊಡೋದು, ನಾವೆಲ್ಲರೂ ಒಟ್ಟೊಟ್ಟಿಗೆ ಒಯ್ಯತಕ್ಕಂಥದ್ದು ನಮ್ಮ ಗುಣಧರ್ಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಓಕೆ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಮಠಾಧೀಶರು ವೈಯಕ್ತಿಕ ಹಿತಾಸಕ್ತಿಗಿಂತ ಸಂಸ್ಕಾರದ ವಿಚಾರವಾಗಿ, ಸಂಸ್ಕೃತಿಯ ವಿಚಾರವಾಗಿ ಎಲ್ಲರ ಉದ್ಧಾರಕ್ಕಾಗಿ ಮುಂದೆ ಬರಲಿ ಅನ್ನುವಂತಹ ಆಶಯ. ಜಾತಿಗೆ ಮಾತ್ರ ಸೀಮಿತ ಆಗಿರೋದು ಬೇಡ ಅನ್ನುವಂತ ಮಾತನ್ನ ಹೇಳ್ತಾ, ಎಲ್ಲರ ಉದ್ಧಾರಕ್ಕಾಗಿ ಸ್ವಾಮೀಜಿಗಳಿರ್ಲಿ ಅಂತ ಹೇಳ್ತಾ ಈ ಮಹಾಭಾರತ ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.